ನಮಸ್ಕಾರ ಸ್ನೇಹಿತರೆ. ಯಾಕಂದರೆ ಇವಾಗ ಯೂಟ್ಯೂಬ್ ಕ್ರಿಯೇಷನ್ ಮಾಡಿದ್ರಿ, ವಿಡಿಯೋನ ಹಾಕ್ತೀರಿ, ಬಟ್ ಕೆಲವೊಬ್ಬರು ಯೂಟ್ಯೂಬರ್ಸು ಸಕ್ಸಸ್ ಆಗ್ತಾರೆ, ಕೆಲವೊಬ್ಬರು ಸಕ್ಸಸ್ ಆಗೋದಿಲ್ಲ. ಇವಾಗ ನಿನ್ನೆ ಅಷ್ಟೇ ಒಂದು ಶೋ ಸರಿಗಮಪ ಜಿ ಕನ್ನಡದಲ್ಲಿ ರಮೇಶ್ ಕುರಬಗಟ್ಟಿ ಸರ್ ಅವರು ಖ್ಯಾತ ಜನಪದ ಗಾಯಕರು. ಅವರು ಎಲ್ರಿಗೂ ಫೇಮಸ್ಸು. ಹಾಗಾಗಿ ನಿನ್ನೆನೂ ಸಹಿತ ಅವರು ಜಿ ಕನ್ನಡ ವಾಹಿನಿಗೆ ಬಂದಿದ್ದರು. ಬಾಳು ಬೆಳಗುಂದಿಯವರ ಒಂದು ಹಾಡು ಕೇಳಲಿಕ್ಕೆ. ಅದು ಅವ್ರದ್ದೇ ಆದಂಥ ಹಾಡು, ಪ್ರೀತಿಯ ಪಾರಿವಾಳ. ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಅವ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಇಂಪ್ರೆಷನ್ ಎಲ್ಲರ ಒಂದು ವೀಕ್ಷಕರಿಗೆ ಮೂಡಿತು. ಸೊ ಹಾಗಾಗಿ ಅವರ ಒಂದು ಚಾನಲ್, ನಾನು ಆ್ಯಕ್ಚುಲಿ ಇದನ್ನು ನಿಮಗೆ ಒಂದು ಪ್ರೂಫಾಗಿ ಅಥವಾ ಯಾವ ರೀತಿ ಒಂದು ಯೂಟ್ಯೂಬ್ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಇದನ್ನು ನಿಮಗೆ ಟ್ರೈ ಮಾಡೋಕ್ಕೋಸ್ಕರ ನಿಮಗೆ ನಾನು ಸ್ಕ್ರೀನ್ಶಾಟ್ನ ತೆಗೆದಿದ್ದೆ. ಆ್ಯಕ್ಚುಲಿ ನೀವು ಇವಾಗ ಸ್ಕ್ರೀನ್ಶಾಟ್ ನೋಡ್ಬೋದು. ನಾನು ನಿನ್ನ ಡೇಟ್ ತೋರಿಸ್ತೇನೆ. 23 ಮಾರ್ಚ್ 2025 8 ಗಂಟೆ 11 ನಿಮಿಷಕ್ಕೆ ರಾತ್ರಿ ತೆಗೆದಿದ್ದನ್ನು ಸ್ಕ್ರೀನ್ಶಾಟ್. ರಮೇಶ್ ಕುರಬಗಟ್ಟಿ ಸರ್ ಅವರ ಯೂಟ್ಯೂಬ್ ಚಾನಲ್ಲು. ಅವ್ರದ್ದು 1,54,000 ಸಬ್ಸ್ಕ್ರೈಬರ್ಸ್ ಇತ್ತು. ಆದರೆ ಇವಾಗ ನೋಡಿ, ಇವಾಗ ಟೈಮ್ ಎಷ್ಟಾಗಿದೆ, 1 ಗಂಟೆ 22 ನಿಮಿಷ. ಅವರ ಒಂದು ಸಬ್ಸ್ಕ್ರೈಬರ್ ಎಷ್ಟಿದ್ದಾರೆ ಅಂತಂದರೆ 1,55,000 ಇನ್ನೂ ಹೆಚ್ಚಿಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ. ನೋಡಿದ್ರಲ್ಲ, ಅವರು ಒಂದೇ ಒಂದು ದಿನದಲ್ಲಿ ಎಷ್ಟು 54,000 ಇದೆ, ಇವಾಗ 55,000 ಇದೆ. ಒಂದೇ ದಿನದಲ್ಲಿ ಅಷ್ಟೊಂದು ಜನ ಸಬ್ಸ್ಕ್ರೈಬರ್, 1,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇದರಲ್ಲಿ ಸ್ವಲ್ಪ ನಿಮ್ಮ ಒಂದು ಫೇಸ್ ವಿಡಿಯೋಗಳನ್ನು ಜಾಸ್ತಿ ಮಾಡಿ ಸ್ವಲ್ಪ ಜನರಿಗೆ ಇಂಪ್ರೆಷನ್ ಮಾಡೋ ರೀತಿ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿದರೆ ನೀವು ಒಂದು ಯೂಟ್ಯೂಬಲ್ಲಿ ಸಕ್ಸಸ್ ಆಗ್ಬೋದು. ಅದಕ್ಕೆ ಈ ಒಂದು ಸ್ಕ್ರೀನ್ಶಾಟ್ನ ಇಟ್ಟಿದ್ದೆ. ಬಟ್ ಇವಾಗ ಇದು ಪ್ರೆಸೆಂಟ್ ನೋಡ್ತಿರ್ಬೋದು 1,55,000 ಆಗಿದೆ. ನಿನ್ನೆ 1,54,000 ಇತ್ತು. ಅದಕ್ಕೆ ಸ್ವಲ್ಪ ಫೇಸ್ ವಿಡಿಯೋಸ್, ಆಮೇಲೆ ನಿಮ್ಮ ಬಗ್ಗೆ ಇಂಪ್ರೆಷನ್ ಮಾಡೋ ಬಗ್ಗೆ ವಿಡಿಯೋಗಳನ್ನು ಮಾಡಿ ಯೂಟ್ಯೂಬಲ್ಲಿ ಸಕ್ಸಸ್ ಆಗ್ಬೋದು. ನೋಡಿದ್ರೆ ವೀಕ್ಷಕರೇ, ನಮ್ಮ MB ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಯಾರ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನೂ ಯೂಟ್ಯೂಬ್ ಟಿಪ್ಸ್ ನಾನು ತಿಳಿಸ್ತೇನೆ.